ಹಾಸನ್ಗೆ ಕೋರ್ಟ್ ರಿಲೀಫ್ ಕೊಟ್ಟರು ಮುಖಭಂಗ ಆಗಿದೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಬಿಡುಗಡೆಗೆ ವಿತರಕರ ಹಿಂದೇಟು ಹಾಕಲಾಗ್ತಾ ಇದೆ. ತಮಿಳುನಾಡಿನಲ್ಲೇ ಕಮಲ್ ಸಿನಿಮಾ ಫ್ಲಾಪ್ ಆಗಿರೋ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ರೂ ಕೂಡ ಲಾಸ್ ಆಗತ್ತೆ ಅಂತ ಹೇಳಿ ವಿತರಕರು ಹೇಳ್ತಾ ಇದ್ದಾರೆ. ಆದರೂ ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಚಿತ್ರತಂಡ ಒತ್ತಡವನ್ನ ಹಾಕ್ತಾ ಇದೆ. ಈಗ ರಿಲೀಸ್ ಮಾಡಿದ್ರೆ ಇನ್ನೂ ಲಾಸ್ ಆಗತ್ತೆ ಅನ್ನುವಂತಹ ಆತಂಕಗಳು ಕೂಡ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ವಿತರಣೆ ಹಕ್ಕು ಪಡೆದಿರುವಂತಹ ಕಮಲಾಕರ್ ವೆಂಕಟೇಶ್ ಅವರು ಸಿನಿಮಾ ರಿಲೀಸ್ ಮಾಡೋಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕಮಲಾಕರ್ ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಇಷ್ಟ ಇಲ್ಲದೆ ಇದ್ರೆ ಚಿತ್ರವನ್ನ ನೋಡಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಥಗ್ ಲೈಫ್ ರಿಲೀಸ್ಗೇನೋ ಒಂದ್ ಕಡೆ ಆದೇಶವನ್ನ ಕೊಟ್ಟಿದೆ. ಬಟ್ ಆದ್ರೆ ಈಗಾಗಲೇ ಚಿತ್ರ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಕಮಲಾಕರ್. ರಿಲೀಸ್ ಮಾಡಿದ್ರೆ ಲಾಸ್ ಆಗುತ್ತೆ, ಗೊತ್ತಿದ್ದು ಯಾಕೆ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇದೀಗ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ರಿಲೀಸ್ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ರಿಲೀಸ್ ಮಾಡಲೇಬೇಕು ಅಂತ ಹೇಳಿ ಒತ್ತಡಗಳನ್ನ ಕೂಡ ಹಾಕ್ಲಾಗ್ತಾ ಇದೆ. ತಮಿಳುನಾಡಿನಲ್ಲೇ ಅಟ್ಟರ್ ಫ್ಲಾಪ್ ಆಗಿದೆ ಈ ಒಂದು ಸಿನಿಮಾ, ಥಗ್ ಲೈಫ್ ಸಿನಿಮಾ. ಬಟ್ ಆದ್ರೆ ಇಲ್ಲಿ ರಿಲೀಸ್ ಆಗಬೇಕು ಕರ್ನಾಟಕದಲ್ಲಿ ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ ವಿತರಕರು. ಆದರೂ ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಚಿತ್ರತಂಡ ಒತ್ತಡ ಆಗ್ತಾ ಇದೆ. ಬಟ್ ಆದರೆ ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಹೇಳೋದಕ್ಕಾಗಲ್ಲ, ಚಿತ್ರತಂಡ ಒತ್ತಡವನ್ನ ಮಾಡ್ತಾ ಇದೆಯಲ್ಲ, ಅದಕ್ಕಾದರೂ ರಿಲೀಸ್ ಮಾಡಿದ್ರು ಮಾಡ್ಬೋದು. ಬಟ್ ಆದರೆ ಯಾರಿಗೆ ತಾನೇ ಇಷ್ಟ ಇರುತ್ತೆ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿ? ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಚಿತ್ರ ಓಡ್ತಾ ಇಲ್ಲ ಅನ್ನೋದು ಗೊತ್ತಿದೆ. ತಮಿಳುನಾಡಿನಲ್ಲೇ ಅಟ್ಟರ್ ಫ್ಲಾಪ್ ಆಗಿದೆ. ತಮ್ಮ ಮಾತೃಭಾಷೆ ಅಂತ ಹೇಳ್ಕೊಳ್ಳುವಂತಹ ತಮಿಳುನಾಡಿನಲ್ಲೇ ಈ ಚಿತ್ರ ಅಟ್ಟರ್ ಫ್ಲಾಪ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಇದನ್ನು ಒಪ್ಕೊಳ್ತಾರ ಜನ? ಚಾನ್ಸೇ ಇಲ್ಲ. ಬಹುತೇಕ ಡೌಟ್ ಈ ಒಂದು ಸಿನಿಮಾ ರಿಲೀಸ್ ಆದ್ರೂ ಹಿಟ್ ಆಗತ್ತೆ ಅನ್ನೋದು. ಅವರು ಎಕ್ಸ್ಪೆಕ್ಟ್ ಮಾಡಿದಂತಹ ಸಂದರ್ಭದಲ್ಲೇ ರಿಲೀಸ್ ಆಗಿದ್ದಿದ್ರೆ ಚಿತ್ರ ಪ್ರದರ್ಶನ ಆಗ್ತಾ ಇತ್ತು, ಒಂದಷ್ಟು ಲಾಭವನ್ನ ಮಾಡ್ಕೊಳ್ತಾ ಇದ್ರು. ಬಟ್ ಆದ್ರೆ ಈಗ ಅಸಲಿಯತ್ತು ಗೊತ್ತಾಗಿದೆ. ಥಗ್ ಲೈಫ್ ಸಿನಿಮಾದ ಅಸಲಿಯತ್ ಏನು ಅಂತ ಹೇಳಿ. ಅಲ್ಲಿ ಏನೂ ಇಲ್ಲ, ಉಪ್ಪು ಖಾರ ಹುಳಿ ಏನೂ ಇಲ್ಲದೆ ಇರುವಂತಹ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ರೆ ಹೇಗೆ? ಫ್ಲಾಪ್ ಆಗುತ್ತೆ, ಬೇಡ ಲಾಸ್ ಆಗುತ್ತೆ ಅನ್ನುವಂತಹ ಚಿಂತೆಯಲ್ಲಿದ್ದಾರೆ. ಕಮಲಾಕರ್ ವೆಂಕಟೇಶ್ ಅವರು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕಮಲ್ ಹಾಸನ್ ಅವರ ಥಗ್ ಲೈಫ್ ಚಿತ್ರ ಏನು ನಿಷೇಧವನ್ನ ಪ್ರಶ್ನಿಸಿ ಸಲ್ಲಿಕೆ ಮಾಡಲಂತಹ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಜಸ್ಟಿಸ್ ಮನಮೋಹನ್, ಜಸ್ಟಿಸ್ ಜೆ ಭುಯಾನ್ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ಆಗಿದೆ. ನಟನ ವಿವಾದಾತ್ಮಕ ಹೇಳಿಕೆಯಿಂದಾಗಿ ಚಿತ್ರದ ಬಿಡುಗಡೆಯನ್ನ ತಡೆಯೋದು ಅಥವಾ ಬೆದರಿಕೆ ಹಾಕಿ ಅಡ್ಡಿಪಡಿಸೋದು ಸರಿಯಲ್ಲ ಅಂತ ಕೂಡ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲಿಂ ರಿಪೋರ್ಟರ್ ಕೀರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಎಸೇನು ಕೀರ್ತಿ, ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಿ ತಮಿಳುನಾಡಿನಲ್ಲಿ ಅಟ್ಟರ್ ಫ್ಲಾಪ್ ಆಗಿದೆ. ಈಗ ಕೋರ್ಟ್ ಏನೋ ರಿಲೀಫ್ ಕೊಟ್ಟಿದೆ. ಬಟ್ ಆದ್ರೆ ಸಿನಿಮಾ ಬಿಡುಗಡೆ ಆಗತ್ತಾ ಇಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಈಗಾಗಲೇ ಮಾಹಿತಿ, ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ಗೆ ಆದೇಶವನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ಹೊರಡಿಸಿದೆ. ಅಂದ್ರೆ ನಿಮಗೆ ಸಿನಿಮಾ ನೋಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ನೋಡಕ್ ಹೋಗ್ಬೇಡಿ, ಥಿಯೇಟರ್ಗೆ ಹೋಗ್ಬೇಡಿ. ಆದ್ರೆ ಸಿನಿಮಾನ ನಿಲ್ಲಿಸಿ ಇಲ್ಲಿ ರಿಲೀಸ್ ಮಾಡಬಾರ್ದು ಅಂತ ಹೇಳೋದಕ್ಕೆ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ, ಅಧಿಕಾರ ಇಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನ ಹೊರಡಿಸಿರುವಂಥದ್ದು. ಈ ಕುರಿತು ಕಮಲ್ ಹಾಸನ್ ಇರ್ಬೋದು, ಥಗ್ ಲೈಫ್ ಚಿತ್ರತಂಡಕ್ಕೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ. ಆದ್ರೆ ಮತ್ತೊಂದು ಕಡೆ ಟೆನ್ಷನ್ ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ವಿತರಣೆ ಹಕ್ಕು ಪಡೆದಿದ್ದಂತಹ ಕಮಲಾಕರ್ ವೆಂಕಟೇಶ್ ಅವರು ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಒಂದು ರೀತಿ ಹಿಂದೇಟನ್ನ ಹಾಕ್ತಿರುವಂಥದ್ದು. ಅಂದ್ರೆ ಥಗ್ ಲೈಫ್ ಸಿನಿಮಾ ಈಗಾಗಲೇ ಬ್ಯಾಡ್ ರಿವ್ಯೂ ತೆಗೆದುಕೊಂಡಿರುವಂಥದ್ದು, ಅಂದ್ರೆ ನೆಗೆಟಿವ್ ರಿವ್ಯೂ ತೆಗೆದುಕೊಂಡಿದೆ. ಈಗಾಗಲೇ ಒಂದಷ್ಟು ಕಲೆಕ್ಷನ್ ವೈಸ್ ಮಾಡುತ್ತೆ ಅನ್ನುವಂಥ ಒಂದು ಆಸೆಯನ್ನ ಇಟ್ಕೊಂಡಿದ್ದಂತಹ ಚಿತ್ರತಂಡಕ್ಕೆ ನಿರಾಸೆ ಕೂಡ ಮೂಡಿರುವಂಥದ್ದು. ಅಂದ್ರೆ ತಮಿಳುನಾಡಲ್ಲಿ ಏನು
ರಿವ್ಯೂ ಬಂದಿತ್ತು, ಅದು ತೀರಾ ಮಕಡೆ ಮಲ್ಗಿದೆ ಅಂತ ಹೇಳ್ಬೋದು. ಜೊತೆಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಹಿಂದೇಟ್ ಹಾಕಿರುವಂಥದ್ದು ತಗ್ ಲೈಫ್. ಅಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ರು 37 ವರ್ಷಗಳ ನಂತರ ಮಣಿರತ್ನಂ ಹಾಗೂ ಕಮಲ್ ಹಾಸನ್ ಇಬ್ಬರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬಂದರೂ ಸಹ ಸಿನಿಮಾಗೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಗಲಿಲ್ಲ. ಆದರೆ ಅಲ್ಲಿರುವಂತಹ ಸಿನಿ ಪ್ರೇಕ್ಷಕರೇ, ತಮಿಳುನಾಡಿಲಿರುವಂತಹ ಸಿನಿ ಪ್ರೇಕ್ಷಕರೇ ಆ ಸಿನಿಮಾವನ್ನ ಒಪ್ಕೊಳ್ಳಿಲ್ಲ. ಆದರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ನಮಗೂ ಸಹ ಲಾಸ್ ಆಗುತ್ತೆ ಅನ್ನುವಂಥದ್ದು ಕಮಲಾಕರ್ ಅವರ ಒಂದು ಮಾತಾಗಿರುವಂಥದ್ದು. ಅದರಲ್ಲೂ ಸಹ ಅವ್ರು ಹೇಳಿರೋದೇನಂತ ಹೇಳಿದ್ರೆ, ಈಗಾಗಲೇ ನನಗೆ ಬರಬೇಕಾಗಿರುವಂತಹ ಶೇರ್ ಇರಬಹುದು, ದುಡ್ಡು ಇರಬಹುದು, ನನಗೆ ಬಂದಿಲ್ಲ, ಇನ್ನು ಈ ಸಿನಿಮಾವನ್ನ ರಿಲೀಸ್ ಮಾಡಿದ್ರೆ ಇನ್ನೂ ಲಾಸ್ ಆಗುತ್ತೆ ನನಗೆ ಅನ್ನುವಂಥದ್ದು ಅವರ ಒಂದು ಒಪಿನಿಯನ್ ಆಗಿದೆ. ಹೀಗಾಗಿ ಅವರ ಒಂದು ಕಾರಣದಿಂದ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೋ ಇಲ್ಲೋ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಆಗಿದೆ. ಸಿನಿಮಾವನ್ನ ನಾನು ಪರ್ಚೇಸ್ ಮಾಡಬೇಕು, ಇವಾಗ ನಾನು ಸಿನಿಮಾವನ್ನ ತೆಗೆದುಕೊಳ್ಳುವಂಥ ಒಂದು ಯಾವುದೇ ಆಸಕ್ತಿ ನನಗಿಲ್ಲ. ಆದರೆ ಚಿತ್ರತಂಡದಿಂದ ನನಗೆ ಒತ್ತಡ ಬರ್ತಾ ಇದೆ, ಸಿನಿಮಾವನ್ನ ಈಗಾದರೂ ರಿಲೀಸ್ ಮಾಡಿ ಕರ್ನಾಟಕದಲ್ಲಿ, ಅಂದರೆ ಜೂನ್ 5ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಅಟ್ಲೀಸ್ಟ್ ಈಗಾದರೂ ನಾವು ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಸಿನಿಮಾವನ್ನ ರಿಲೀಸ್ ಮಾಡೋಣ, ಪ್ರಮೋಷನ್ ಒಂದು ತಕ್ಕ ಮಟ್ಟಿಗೆ ಮಾಡೋಣ ಅನ್ನುವಂಥದ್ದು ಚಿತ್ರತಂಡದಿಂದ ಈ ಕಡೆ ಕಮಲಾಕರ್ ಅವರಿಗೆ ಒತ್ತಡವನ್ನ ಬರ್ತಿರುವಂಥದ್ದು. ಆದರೆ ಈ ಕಡೆ ಕಮಲಾಕರ್ ಅವರ ಆಸಕ್ತಿ ತೀರಾ ಕಡಿಮೆ ಇದೆ ಅಂತ ಹೇಳ್ಬೋದು ಸಿನಿಮಾ ರಿಲೀಸ್ಗೆ. ಈ ಕುರಿತು ಫಿಲ್ಮ್ ಚೇಂಬರ್ ಇರಬಹುದು ಯಾವ ರೀತಿ ಒಪಿನಿಯನ್ ತೆಗೆದುಕೊಳ್ಳುತ್ತೆ, ಜೊತೆಗೆ ನಿರ್ಧಾರವನ್ನ ಕೈಗೆತ್ತಿಕೊಳ್ತಾರೆ, ಕಾದು ನೋಡಬೇಕಾಗಿದೆ. ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.